ಹೇಳ್ರಪ್ಪ ಹೇಳ್ರು. ವಿದ್ಯಾರ್ಥಿಗೆ ಹಾಜರಾತಿ ಕೊಡದೇ ಇದ್ದದಕ್ಕೆ ಉಪನ್ಯಾಸಕನ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಘಟನೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಟೆಂಡೆನ್ಸ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ. ಘಟನೆ ನಡೆದಿರೋದು ಪೋಷಕರಿಂದ ಉಪನ್ಯಾಸಕನ ಮೇಲೆ ಹಲ್ಲೆ. ವಿದ್ಯಾರ್ಥಿಗೆ ಹಾಜರಾತಿ ಕೊಡದೇ ಇದ್ದದ್ದಕ್ಕೆ ಉಪನ್ಯಾಸಕನ ಮೇಲೆ ಹಲ್ಲೆ ಆಗಿದೆ. ಯಾರು ಪೋಷಕರೇ ಉಪನ್ಯಾಸಕನ ಮೇಲೆ ಹಲ್ಲೆ ಮಾಡಿರೋ ಆರೋಪ. ಶಿವಮೊಗ್ಗದ ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿರೋ ಘಟನೆ. ಹಾಜರಾತಿ ಕೊರತೆ ಕಾರಣ ವಿದ್ಯಾರ್ಥಿಗೆ ಪರೀಕ್ಷೆ ಕೂರಿಸಿಲ್ಲ ಉಪನ್ಯಾಸಕ. ಇತಿಹಾಸ ಉಪನ್ಯಾಸಕ ಪ್ರೊಫೆಸರ್ ರಾಜು ಅವ್ರ ಮೇಲೆ ಇವಾಗ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಗಾಯಾಳು ಉಪನ್ಯಾಸಕ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಾಗರ ಪಟ್ಟಣ ಠಾಣೆಯಲ್ಲಿ ಪ್ರತಿದೂರು ದಾಖಲಾಗಿದೆ. ಪ್ರತಿದೂರೇನು? ಅವ್ರು ಯಾರು ಕಾಮನ್ ಸೆನ್ಸ್ ಇಲ್ಲದೆ ಇರೋರು ಬಂದು ಪ್ರೊಫೆಸರ್ಗೆ ಹೊಡೆದಿರೋದು? ಹೌದು, ರೂಲ್ಸೇ ಇದೆ. ಅಟೆಂಡೆನ್ಸ್ ಇಲ್ಲ ಅಂತಂದ್ರೆ ಎಕ್ಸಾಮ್ ಕೂರ್ಸಲ್ಲ. ನಿಮ್ಮ ಮಗ ಯಾಕೆ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ ಅಂತ ಮೊದಲು ಪ್ರಶ್ನೆ ಕೇಳಿ. ನಿಮ್ಮ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಹಾಗಂತ ಪ್ರೊಫೆಸರ್ಗೆ ಬಂದು ಹೊಡಿತಾರೆ ಯಾರಾದರೂ? ಈ ಪ್ರತಿದೂರನ್ನೇ ಸ್ವೀಕರಿಸಬಾರ್ದು ನನ್ನ ಪ್ರಕಾರ. ಇವರೇನು ಪ್ರೊಫೆಸರ್ ರಾಜು ಇದ್ದಾರೆ, ಇವರು ಕೂಡ ಕಂಪ್ಲೇಂಟ್ ಮಾತ್ರ ತಗೋಬೇಕು. ಸರ್ ಹಲ್ಲೆ ಮಾಡಿದ್ಯಾ ಸರ್? ಇಬ್ರು ತಂದೆ ಮತ್ತು ನಿಶ್ಚಯ್ ಕುಮಾರ್ ಮತ್ತು ವಿಜಯ್ ಕುಮಾರ್. ಸರ್ ಕಾರಣ ಸರ್? ಕಾರಣ ಇಂಟರ್ನಲ್ ಟೆಸ್ಟ್ ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ನನ್ನ ಮೇಲೆ ಹಲ್ಲೆ ಮಾಡಿ ಮಾನಸಿಕವಾಗಿ ಹಲ್ಲೆ ಮಾಡಿ. ಸರ್ ಹಲ್ಲೆ ಮಾಡಿದ್ಯಾ ಸರ್? ಇಬ್ರು ತಂದೆ ಮತ್ತು ನಿಶ್ಚಯ್ ಕುಮಾರ್ ಮತ್ತು ವಿಜಯ್ ಕುಮಾರ್. ಸರ್ ಕಾರಣ ಸರ್? ಕಾರಣ ಇಂಟರ್ನಲ್ ಟೆಸ್ಟ್ ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ